ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆಯ ಅಬ್ಬರ ಆರಂಭದಲ್ಲೇ ವಿಪರೀತವಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ 3ನೇ ಸಾವಾಗಿದೆ ಮಳೆಗೆ. ಅದು ಕೂಡ ಆಟೋ ಮೇಲೆ ಮರ ಬಿದ್ದು ಸಾವನ್ನಪ್ಪಿರತಕ್ಕಂಥದ್ದು. ಆಟೋ ಮೇಲೆ ಮರ ಬಿದ್ದು ಚಾಲಕ ಮೃತಪಟ್ಟಿದ್ದಾನೆ. ಮಲೆನಾಡು ಭಾಗದಲ್ಲಿ ಮುಂಗಾರಿನ ಅಬ್ಬರ ಜೋರಾಗಿದೆ. ಆಟೋ ಮೇಲೆ ಮರ ಬಿದ್ದು ಚಾಲಕನೊಬ್ಬ ಮೃತಪಟ್ಟಿದ್ದಾರೆ. ಕೊಪ್ಪದ ಭೈರೇದೇವರು ಗ್ರಾಮದ ಬಳಿ ನಡೆದಿರತಕ್ಕಂಥ ಘಟನೆ. ಮರ ಬಿದ್ದ ರಭಸಕ್ಕೆ ಆಟೋ ಸಂಪೂರ್ಣ ಜಖಮಾಗಿದೆ. ಒಂಥರ ದೊಡ್ಡ ಮರ ಆಟೋ ಮೇಲೆ ಬಿದ್ದರೆ ಇನ್ನೇನಾಗೋದಕ್ಕೆ ಸಾಧ್ಯ ಹೇಳಿ. ಆಟೋ ಚಾಲಕ ರತ್ನಾಕರ್ ಅಂತಕ್ಕಂಥವರು ಸ್ಥಳದಲ್ಲೇ ಮರಣವನ್ನು ಹೊಂದಿದ್ದಾರೆ. ಕೊಪ್ಪ ತಾಲೂಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಕೊಪ್ಪದ ಭೈರೇದೇವರು ಗ್ರಾಮದ ಬಳಿ ಆಟೋ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅದರ ಮೇಲೆ ಮರ ಉರುಳಿ ಬಿದ್ದಿದೆ. ಈಗೇನಾಗುತ್ತೆ, ಆರಂಭದ ಮುಂಗಾರಿನಲ್ಲಿ ಮರಗಳು ಬೀಳುವಂಥದ್ದು ಜಾಸ್ತಿ. ಪೂರ್ವ ಮುಂಗಾರು ಮತ್ತು ಆರಂಭಿಕ ಮುಂಗಾರು, ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಮರಗಳೆಲ್ಲ ಒಣಗೋಗ್ಬಿಟ್ಟಿರ್ತವೆ ಕಂಪ್ಲೀಟ್. ಈ ಮಳೆ ಗಾಳಿ ಜಾಸ್ತಿ ಆಯಿತು ಅಂದಾಗ ಅವೆಲ್ಲ ಬೀಳೋದಕ್ಕೆ ಶುರುವಾಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ನೀವು ನೋಡಿ ಆಟೋ ಮೇಲೆ ಬಿದ್ದಿರೋದು ಕರೆಕ್ಟಾಗಿ ಡ್ರೈವರ್ ಕೂತ್ಕೊಳ್ಳೋ ಜಾಗದ ಮೇಲೆ ಬಿದ್ದಿದೆ. ಹಾಗಾಗಿ ಆತ ಮೃತಪಟ್ಟಿದ್ದಾನೆ. ರತ್ನಾಕರ್ ಅಂತಕ್ಕಂಥ ಚಾಲಕ. ಬೃಹತ್ ಗಾತ್ರದ ಮರಗಳು ಉರುಳಿ ಬಿದ್ದಾಗ ಆಟೋ ಇರಲಿ ಕಾರುಗಳೇ ನಜ್ಜುಗುಜ್ಜಾಗೋಗ್ತವೆ. ಅಂಥದ್ರಲ್ಲಿ ಆಟೋ ಕೇಳಬೇಕಾ? ಇದು 3ನೇ ಸಾವು. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಗೆ 3ನೇ ಸಾವಾಗ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ಆರಂಭಿಕ ಹಂತದಲ್ಲಿ ಇಂಥ ಅವಘಡಗಳು ನಡೆಯುತ್ತವೆ. ಮುಂಗಾರು ಮಳೆ ಆರಂಭ ಆಗಿ 1 ವಾರ 10 ದಿನದ ತನಕ ಒಣಗಿರ್ತಕ್ಕಂಥ ಮರಗಳು ಈ ಗಾಳಿಗೆ ಬೀಳ್ತವೆ. ವಿಪರೀತ ಗಾಳಿ ಇದೆ, ಅಬ್ಸರ್ವ್ ಮಾಡಿ ನೋಡಿ ನೀವು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಯಾವಾಗ ನಡೆದ ಘಟನೆ ಮತ್ತೆ ಹೆಂಗಾಯ್ತು ಇದು ಅಂತ? ಅರವಿಂದ್, ಕಳೆದ 2-3 ದಿನಗಳಿಂದಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಿರುವಂತದ್ದು ಒಂದ್ ಕಡೆ ಆದ್ರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ವರ್ಷ ಬೇಸಿಗೆಯಲ್ಲೇ ಸುರಿದಂತಹ ಧಾರಾಕಾರ ಮಳೆಯಿಂದಾಗಲೇ ನಾನಾ ರೀತಿಯ ಅನಾಹುತಗಳು ಸಂಭವಿಸಿರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಬೇಸಿಗೆ ಮಳೆಯನ್ನೇ ಈ ವರ್ಷ ಚಿಕ್ಕಮಗಳೂರಲ್ಲಿ 56% ವಾಡಿಕೆ ಮಳೆಗಿಂತ 56% ಹೆಚ್ಚಾಗಿರುವಂತದ್ದು. ಅದರಲ್ಲೂ ಕಳೆದ 2-3 ದಿನಗಳಿಂದ ಸುರಿತಿರುವಂತಹ ಮಳೆಯಿಂದಾಗಿ ಸಾಕಷ್ಟು ಅನಾಹುತ. ಈಗಾಗಲೇ 30-40 ಹಳ್ಳಿಗಳು ಕಳೆದ 3 ದಿನಗಳಿಂದ ಕರೆಂಟ್ ಅನ್ನೇ ನೋಡದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಲ್ಲಲ್ಲೇ ಮರಗಳು ಬಿದ್ದಿರುವಂತದ್ದು, ಲೈಟ್ ಕಂಬಗಳು ಕೂಡ ಬಿದ್ದಿರುವಂತದ್ದು. ಈಗ ಸುಮಾರು ಅರ್ಧ ಗಂಟೆ ಮುಂಚೆ ಏನ್ ಕೊಪ್ಪ ತಾಲೂಕಿನ ಭೈರೇದೇವರು ಗ್ರಾಮದ ರತ್ನಾಕರ್, 38 ವರ್ಷದ ರತ್ನಾಕರ್ ಆಟೋ ಚಾಲಕ ವೃತ್ತಿ ಮಾಡ್ಕೊಂಡು ಅವ್ರ ಜೀವನ ಸಾಗಿಸ್ತಿರುವಂತದ್ದು. ಕೊಪ್ಪ ತಾಲೂಕಲ್ಲಿ ಕೂಡ ಎಡೆಬಿಡದೆ ನಿರಂತರವಾಗಿ ಮಳೆ ಸುರಿತಿರೋದ್ರಿಂದ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುತ್ತದೆ. ಆ ಜಾಗ ನಡೆದಿಂದ ಸುಮಾರು ಅರ್ಧದಿಂದ 1 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ ಇತ್ತು ಅಂತ ಈಗ ಸ್ಥಳೀಯರು ಮಾಹಿತಿ ನೀಡಿರುವಂತದ್ದು. ಇನ್ನೊಂದು 5ರಿಂದ 10 ನಿಮಿಷ ಅದೇ ಅವ್ರ ಮನೆ ಸೇರ್ಕೊಂಡ್ಬಿಡೋರು. ಆದ್ರೆ ವಿಧಿ ಅಲ್ಲೇ ಕಾಯ್ತಾ ಇತ್ತು ಅನ್ಸುತ್ತೆ. ಕೂತ ಜಾಗದಲ್ಲೇ ಅವ್ರ ಪ್ರಾಣ ಕಳ್ಕೊಂಡಿರುವಂತದ್ದು ನಾವು ನೋಡ್ಬೋದು. ಅದು ಫೋಟೋದಲ್ಲೂ ಕೂಡ ಕೂತ ಜಾಗದಲ್ಲಿ ಅವರು ಆ ಕಡೆ ಸರ್ಗಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಆ ರೀತಿಯಾದ ಅನಾಹುತ ಸಂಭವಿಸಿರುವಂತದ್ದು. ಇಷ್ಟೆಲ್ಲರೂ ಇವತ್ತು ಬೆಳಿಗ್ಗೆ ಕೂಡ ಮೂಡಿಗೆರೆ ತಾಲೂಕಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಕಾರುಗಳು ಚಾಲಕರ ನಿಯಂತ್ರಣ ತಪ್ಪಿ ಹೇಮಾವತಿ ನದಿಯ ಉಪನದಿಗಳಿಗೆ ಬಿದ್ದಿರುವಂತದ್ದು. ಅದೇ ಅದೃಷ್ಟವಶಾತ್ ಏನು ಸ್ಥಳೀಯರು ಅಲ್ಲಿ ಇದ್ದಂತಾರೋ ಅಲ್ಲಿ ಕಾರ್ನಲ್ಲಿ ಇದ್ದಂತವ್ರನ್ನ ಸೇವ್ ಮಾಡಿರುವಂತದ್ದು. ಅದೇ ದುರದೃಷ್ಟವಶಾತ್ ಇವಾಗ ಆಟೋ ಚಾಲಕ ಕೂತ ಜಾಗದಲ್ಲೇ ಬೃಹತ್ ಆಟೋ ಮೇಲೆ ಬಿದ್ದು ಸಾವನ್ನಪ್ಪಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನಾರಾಯಣಗೌಡ. ನಿಜಕ್ಕೂ ಕೂಡ ಅನ್ಫಾರ್ಚುನೇಟ್. ನೋಡಿ, ಒಂದು 5 ನಿಮಿಷ ಆಗಿದ್ರೆ ಮನೆ ಸೇರ್ಕೋತಾ ಇದ್ರಂತೆ. ಬಟ್ ಅಷ್ಟರಲ್ಲಿ ಸಾವು ಅನ್ನೋದು ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ.